ಫಿಲಡೆಲ್ಫಿಯಾ ಸಭೆಯ ಚರಮದಶೆಯಲ್ಲಿ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಫಿಲಡೆಲ್ಫಿಯಾ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಹೃದಯ ತುಂಬಿ ಹೇಳಿಕೊಂಡನು. ಎಂಥವನು ನಾನು ಎಂಬುದಾಗಿ ಆ ಸಭೆಗೆ ಹೇಳಿಕೊಳ್ಳುವಾಗ ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು ಎಂಬುದಾಗಿ ಆತನು ಹೇಳುತ್ತಾ ತನ್ನನ್ನು ಪರಿಚಯಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ. ನಾನು ನೆನೆಸ್ತೇನೆ, ಈ ಫಿಲಡೆಲ್ಫಿಯಾ ಸಭೆ ದೇವರಿಗೆ ಬಹಳ ಇಷ್ಟವಾಗಿರುವ ಸಭೆ, ಸಹೋದರ ಪ್ರೀತಿ ಇರುವ ಸಭೆ. ಈ ಸಭೆಯಲ್ಲಿ ಯಾವ ತಪ್ಪು ಕಾಣಲಿಲ್ಲ. ಎಫೆಸ್ ಸಭೆಯಲ್ಲಿ ಇರುವಂತಹ ಪ್ರೀತಿ ಬಿಟ್ಟು ಹೋಗಿರುವಂತಹ ಸಭೆಯಾಗಿ ಇರಲಿಲ್ಲ. ಹಾಗೆ ಪೆರ್ಗಮದಲ್ಲಿರುವಂತ ಸಭೆ ರೀತಿಯಲ್ಲಿ ಮಿಶ್ರಿತ ಬೋಧ, ದುರ್ಬೋಧನೆ ಅಥವಾ ಬಿಲಾಮ ಬೋಧನೆ, ನಿಕೊಲಾಯಿತರ ಬೋಧನೆ, ಆ ರೀತಿ ಇರುವಂತ ತಪ್ಪು ಇಲ್ಲ. ಮತ್ತು ತುವತೈರ ಸಭೆಗೆ ಬಂದಾಗ ಅಲ್ಲಿ ನಾವು ಯೆಜಬೇಲಿನ ಒಂದು ವಿಕೃತ ಬೋಧನೆ, ಅಗಾಧ ಬೋಧೆ ಎಂಬುದಾಗಿ ನಾವು ಕಲಿಯುತ್ತಾ ಬಂದೆವು. ದಯಮಾಡಿ ನಾನು ನೆನೆಸ್ತೇನೆ, ನೀವು ಆ ನೋಟ್ ಮಾಡಿಕೊಂಡು ಆ ರೆಫರೆನ್ಸಸ್ ಸಮೇತ ಮತ್ತೊಮ್ಮೆ ನೆನಪು ಮಾಡಿಕೊಂಡಾಗ ಅದರ ಒಂದು ವ್ಯಾಖ್ಯಾನ, ಅದರ ಒಂದು ಅರ್ಥ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿರ್ಬೇಕು. ಯಾಕಂದ್ರೆ 4ನೇ ಅಧ್ಯಾಯಕ್ಕೆ ಸಭೆಯ ಪ್ರಸ್ತಾಪ ಇಲ್ಲದೆ ಪರಲೋಕದ ಸಂಗತಿಗಳು, ಭೂಮಿ ಮೇಲೆ ನಡೆಯುವ ಸಂಗತಿಗಳನ್ನ ನಾವು ಕಾಣ್ತೇವೆ. ಪ್ರಿಯರೇ, ಇದು ಹೆಚ್ಚು ಕಮ್ಮಿ ನಾವು ಗಮನಿಸಿ ನೋಡುವಾಗ ಬಹಳ ಅಪಾಯಕರವಾದ ದಿನಗಳಲ್ಲಿ ನಾವು ವಿಶ್ವಾಸಿಗಳಾಗಿ ಜೀವಿಸ್ತಿದ್ದೇವೆ. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ 3 ನಾವು ಕಾಪಾಡಿಕೊಳ್ಳಬೇಕು. ಅದರಲ್ಲಿ ಪ್ರೀತಿಯೇ ಶ್ರೇಷ್ಠವು. ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಕರ್ತನಾದ ಯೇಸು ಸ್ವಾಮಿ ಅದೇ ಆಜ್ಞೆಯನ್ನು ಕೊಟ್ಟಿದ್ದು. ಮಾತ್ರವಲ್ಲ, ಆ ನಂಬಿಕೆಯ ಮಾರ್ಗದಲ್ಲಿ ನಾವು ಮುಂದಕ್ಕೆ ಸಾಗಬೇಕು. ನನ್ನ ಸಂದೇಶದ ಆ ಒಂದು ವಚನ, ಇವತ್ತು ಧ್ಯಾನಾಂಶ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನ ನಾವು ಓದಿಕೊಳ್ಳೋಣ. ದಯಮಾಡಿ 12 ಮತ್ತು 13 ವಚನಗಳನ್ನ ಓದಿ. ಯಾವನು ಜಯವೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ಇನ್ನು ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾಗಿ ಓದಿದ್ರಿ. ಪ್ರಿಯರೇ, ಈಗ ನಾನು ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಪ್ರಶ್ನೆ ಕೇಳ್ತೀನಿ ಅಂದಾಗ ನೀವು ಭಯಪಡಬೇಡಿ, ತುಂಬಾ ಸರಳವಾದ ಪ್ರಶ್ನೆ. ಯಾಕಂದ್ರೆ ನಾವೀಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಫಿಲಡೆಲ್ಫಿಯಾ ಸಭೆಯ ಅಭ್ಯಾಸ ಕೊನೆಗಾಣುತ್ತೆ. ಒಂದು ಸರಳವಾದ ಪ್ರಶ್ನೆ ನಾನು ತಮ್ಮಲ್ಲಿ ಕೇಳುವಂಥದ್ದೇನೆಂದ್ರೆ, ಯಾರಾದ್ರೂ ಅನ್ಮ್ಯೂಟ್ ಮಾಡಿಕೊಂಡು ಆನ್ಸರ್ ಹೇಳಿ, ಮತ್ತೆ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ. ಸ್ತಂಭದ ಗುಣಲಕ್ಷಣಗಳು ಏನು? ಯಾವ್ದಾದ್ರು ಒಂದು ಹೇಳಿರೋರು ಹೇಳ್ಬೇಡಿ, ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾ ಇರ್ಬೋದು. ಇದು ನಮ್ಮ ಧ್ಯಾನಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ದಯಮಾಡಿ. ಪಿಲ್ಲರ್, ಸ್ತಂಭ, ಕಂಬ, ಕನ್ನಡ ಭಾಷೆಯಲ್ಲಿ ಸ್ತಂಭ ಎಂಬುದಾಗಿದೆ. ಆಡು ಭಾಷೆಯಲ್ಲಿ ನಾವು ಕಂಬ ಅಂತ ಕೂಡ ಅಂದ್ಕೋಬಹುದು. ಹೇಳ್ತೀರಾ? ಯಾರಾದ್ರೂ ಇದ್ದೀರಾ? ಆಧಾರ. ಬ್ರದರ್, ಆಧಾರ. ಓಕೆ ಓಕೆ, ತುಂಬಾ ಅದ್ಭುತವಾದಂತ ಒಂದು ಗುಣ, ಆಧಾರ. ಇನ್ನು ಕ್ರಿಸ್ತನು ನಮ್ಮ ಆಧಾರ ಸ್ತಂಭವಾಗಿದ್ದಾನೆ. ಕ್ರಿಸ್ತನು ನಮ್ಮ ಆಧಾರ ಸ್ತಂಭವಾಗಿದ್ದಾನೆ. ವೆರಿ ಗುಡ್. ಎರಡು ಕೂಡ ಕರೆಕ್ಟ್. ತುಂಬಾ
ಒಳ್ಳೆಯ ಒಂದು ಪ್ರತ್ಯುತ್ತರಗಳೇ. ಇನ್ನು ಗುಡ್, ಯೋಚಿಸ್ತಾ ಇದ್ದೀರಿ, ಬ್ರೈನ್ಸ್ ಆರ್ ಅಟ್ ವರ್ಕ್. ಥ್ಯಾಂಕ್ ಯು. How do you say it in English? Yes, brother. Oh, yes, sure. Thank you. Please. ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಅಂಕಲ್. ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು. ಓಕೆ, ರೈಟ್. Yes, brother. Can you tell me in English that question? Yes, brother. You can tell. You want me to tell in English? Yeah. What are the characteristic features of pillar? Pillar, in the spiritual sense, pillar in the church. ಕ್ರಿಸ್ತನು ಸಭೆಗೆ ಆಧಾರ ಸ್ತಂಭವಾಗಿದ್ದಾನೆ. It should be strong enough. Yes, brother. Yeah, it's Pillars strong enough. should be strong enough. Strong enough. Okay. And straight also. Straight Yes. also. Yeah, it is straight. Okay. Thank you, And brother. strong. Straight and strong. Straight and strong. Okay. ಬಲಸ್ವರೂಪನು Brother. ಬಲಸ್ವರೂಪ. Balaswarupa. Fine. Thank you. I thank all of you. You have really come out with good answers. ಒಳ್ಳೆಯ ಅರ್ಥಗಳನ್ನ ನೀವು ತಿಳಿತಾ ಬಂದಿದ್ದೀರಿ. ಸತ್ಯವೇದದ ಒಂದು ಬೆಳಕಿನಲ್ಲಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದೊಂದು ಸಭೆಗೂ ಕೂಡ ತಾನು ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ರತಿಯೊಂದೊಂದು ಸಭೆಗೂ ಕೂಡ ಆತನು ಒಂದು ವರವನ್ನ, ಅಂದ್ರೆ ಒಂದು ಬಹುಮಾನವನ್ನು ಕೊಡುವಾಗ ಆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಸೆಸ್ ಮಾಡಿ, ಅನಲೈಸ್ ಮಾಡಿ, ವಿಶ್ಲೇಷಣೆ ಮಾಡಿ, ಆಯಾ ಸಭೆಯ ಒಂದು ಅರ್ಹತೆಗೆ ತಕ್ಕಂತೆ ಕೊಡೋನಾಗಿದ್ದಾನೆ ಪ್ರಿಯರೇ. ಎಫೆಸು ಸಭೆಗೆ ಬಂದಾಗ ಜೀವವೃಕ್ಷದ ಫಲವನ್ನು ಕೊಡುವೆನು, ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವಿರಿ ಎಂಬುದಾಗಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನದ ಕೊನೆ ಭಾಗದಲ್ಲಿ ಹೇಳ್ತಾರೆ. ಸ್ಮರಣ ಸಭೆಯ ವಿಷಯದಲ್ಲಿ ಹೇಳುವಾಗ ಅದೇ 2ನೇ ಅಧ್ಯಾಯ 11ನೇ ವಚನ ಕೊನೆ ಭಾಗ 11ನೇ ವಚನದಲ್ಲಿ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಹೇಳುತ್ತಾನೆ. 2ನೇ ಮರಣವು ಇರುವುದೇ ಇಲ್ಲ, 2ನೇ ಮರಣದಿಂದ ಕೇಡಾಗುವುದಿಲ್ಲ ಎಂಬುದಾಗಿ ವಾಗ್ದಾನಗಳನ್ನು ಕೊಡ್ತಾನೆ. ಮತ್ತು ಪೆರ್ಗಮ ಸಭೆಗೆ ಬಂದಾಗ ಬಚ್ಚಿಟ್ಟಿರುವ ಮನ್ನವನ್ನು ಕೊಡ್ತೇನೆ. ಆ ಸಭೆಗೆ ಕೊಡುವಂತ ಒಂದು ವಾಗ್ದಾನ, ಆ ಬಚ್ಚಿಟ್ಟಿರುವ ಮನ್ನವನ್ನ, ಅಂದ್ರೆ ಪರಲೋಕದ ಆಹಾರವನ್ನ ಕೊಡ್ತೇನೆ ಎಂಬುದಾಗಿ ಪೆರ್ಗಮ ಸಭೆಗೆ ವಾಗ್ದಾನ ಮಾಡಿದರೆ, ತುವತೈರ ಸಭೆಗೂ ಕೂಡ ಹೇಳುವಂತದ್ದು ಉದಯ ಸೂಚಕ ನಕ್ಷತ್ರವನ್ನ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಸ್ತ್ರೀ ಆ ಬೋಧನೆಯಿಂದ, ಅಗಾಧ ಬೋಧೆಯಿಂದ ತಪ್ಪಿಸ್ಕೊಂಡು ಬಂದಂತವರಿಗೆ ತಾನು ಆದರಣೆ ಕೊಡುವ ದೇವರಾಗಿ ಅವರಿಗೆ ತನ್ನನ್ನು ತಾನೇ ಆ ಉಡುಗೊರೆಯನ್ನಾಗಿ ಕೊಡೋನಾಗಿದ್ದಾನೆ. ಮತ್ತು ಸಾರ್ದಿಸ್ ಸಭೆಗೆ ಬಂದಾಗ ಆತನು ಹೇಳಿರುವಂತ ಒಂದು ವಾಗ್ದಾನ, ಆ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡುವುದೇ ಇಲ್ಲ ಎಂಬುದಾಗಿ 5ನೇ ವಚನದ ಕೊನೆ ಭಾಗ. ಮತ್ತು ಅವರನ್ನ ದೇವರ ದೂತರ ಮುಂದೆ ಆತನು ಒಪ್ಪುವನೆಂಬುದಾಗಿ ಸಾರ್ದಿಸ್ ಸಭೆಗೆ ಹೇಳಿದರೆ, ಎಲ್ಲಿ ಬಂದಾಗ ಫಿಲಡೆಲ್ಫಿಯಾ ಸಭೆಗೆ ಬಂದಾಗ ಆ ಫಿಲಡೆಲ್ಫಿಯಾ ಸಭೆಯವರನ್ನ, ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವಂತವರನ್ನ, ದೇವರ ಸಹನಾ ವಾಕ್ಯವನ್ನು ಕಾಪಾಡಿರುವುದರಿಂದ ಅವರನ್ನ ತನ್ನ ಬಳಿ ಯಾವಾಗಲೂ ನಿರಂತರವೂ ಇರೋರ ಹಾಗೆ ದೇವರು ಅವರನ್ನು ಕಾಪಾಡಿರುವುದರಿಂದ ಕರ್ತನಲ್ಲಿ ಪ್ರಿಯರೇ ಅವರಿಗೆ ಕೊಡುವಂತ ಒಂದು ವಾಗ್ದಾನ ಎಂಬುದಾಗಿ ಹೇಳುವಾಗ, ಇನ್ 5 ways 5 ರೀತಿಗಳಲ್ಲಿ ನಾವು ಆ ವಾಗ್ದಾನಗಳನ್ನ ಗ್ರಹಿಸಿಕೊಳ್ಳಬಹುದು. ಸ್ತಂಭ ಎಂಬುದಾಗಿ ಹೇಳುವಾಗ ಭಾರವನ್ನು ಹೊರುತ್ತೆ ಪ್ರಿಯರೇ. ದ ಪಿಲ್ಲರ್ ಬೇರ್ಸ್ ದ
ಬರ್ಡನ್ ಆಫ್ ದ ರೂಫ್. ಅದಕ್ಕೆ ಸ್ಟ್ರಾಂಗರ್ ದ ಪಿಲ್ಲರ್. ಸಹೋದರರು ಹೇಳ್ತಾ ಬಂದ್ರು, ಸ್ಟ್ರಾಂಗ್ ಅಂಡ್ ಸ್ಟ್ರೈಟ್. ಅದು ಏನಕ್ಕೋಸ್ಕರ ಅಂದ್ರೆ ಟು ಬೇರ್ ದ ಬರ್ಡನ್. ಕರ್ತನಲ್ಲಿ ಪ್ರಿಯರೇ, ದ ಚರ್ಚ್ ಶುಡ್ ಹ್ಯಾವ್ ಎ ಬರ್ಡನ್ ಫಾರ್ ದ ಪೆರಿಶಿಂಗ್ ಸೋಲ್ಸ್. ನಾವು ನೆಮ್ಮದಿಯಾಗಿದ್ದೇವೆ. God has blessed us. We have been saved. But we are answerable and accountable to God about the perishing souls. ಹೆಚ್ಕೇಲ್ ಗ್ರಂಥ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಅದೇ ಮಾತನ್ನು ಕಾಣ್ತೇವೆ. ದುಷ್ಟನಿಗೆ ಹೋಗಿ ನೀನು ನಿನ್ನ ಪಾಪಗಳ ದೆಸೆಯಿಂದ ನೀನು ಮರಣ ಹೊಂದುತ್ತೆ ಎಂಬುದಾಗಿ ನೀನು ಹೋಗಿ ಹೇಳಿದರೆ, ಅವನು ಮರಣದಿಂದ ತಪ್ಪಿಸಿಕೊಂಡರೆ, ಅವನು ಮರಣಿಸಿದರೆ ಅದಕ್ಕೆ ನಿನ್ನನ್ನು ಉತ್ತರವಾದಿಯನ್ನಾಗಿ ಎಣಿಸುವುದಿಲ್ಲ ಏಕೆಂಬುದಾಗಿ ಹೇಳುವಾಗ, ನೀನು ಹೋಗಿ ಅವನಿಗೆ ತಿಳಿಸಿದ್ದಿ. ಒಂದು ವೇಳೆ ನೀನು ಹೋಗಿ ಅವನಿಗೆ ತಿಳಿಸು ಎಂಬುದಾಗಿ ಹೇಳಿದರು, ನೀನು ಹೋಗದೆ, ನೀನು ತಿಳಿಸದೆ ದುಷ್ಟನು ಅವನ ದುಷ್ಟತನದಲ್ಲಿಯೇ ಮರಣವನ್ನು ಹೊಂದಿದರೆ, ಐ ವಿಲ್ ಮೇಕ್ ಯು ರೆಸ್ಪಾನ್ಸಿಬಲ್ ಫಾರ್ ದ ಸೋಲ್ಸ್. ಕರ್ತನಲ್ಲಿ ಪ್ರಿಯರೇ, ದ ಸ್ಟ್ರಾಂಗ್ ಪಿಲ್ಲರ್ಸ್, ದ ಸ್ಟ್ರೆಂಗ್ತ್ ಟು ಬೇರ್ ದ ಬರ್ಡನ್ ಅಂಡ್ ದ ವಿಷನ್ ಆಫ್ ಗಾಡ್. ದೇವರ ದರ್ಶನವನ್ನ, ದೇವರ ಭಾರವನ್ನ, ನಾಶವಾಗುವ ಆ ಆತ್ಮಗಳನ್ನು ನೋಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮನದಾಳದ ಒಂದು ಮಾತುಗಳು ಹೇಗೆ ಬಂದವಂದ್ರೆ, ಅಯ್ಯೋ, ಇವರೆಲ್ಲರೂ ಕೂಡ ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರಲ್ಲ. ವೆನ್ ಯು ಲುಕ್ ಅಟ್ ದ ಮಲ್ಟಿಟ್ಯೂಡ್ಸ್, ಬಹುಜನ ಸಮೂಹವನ್ನು ನೋಡಿದಾಗ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಸ್ತಂಭಗಳ ಕಾರ್ಯ ಬಹಳ ಹೆಚ್ಚಾಗಿದೆ. ಫಿಲಡೆಲ್ಫಿಯಾ ಸಭೆಗೆ ಮಾತ್ರ ಇವರು ಸ್ತಂಭಗಳಾಗಿ ನಿಂತಿರುವುದರಿಂದ ಪರಲೋಕದಲ್ಲಿ ಇವರು ಸ್ತಂಭಗಳಾಗಿರುವರು. ಅವರಿಗೆ ದೇವರು ದಯಪಾಲಿಸಿದಂತ ವರ. ಅಷ್ಟು ಮಾತ್ರವಲ್ಲ, ಸ್ತಂಭಗಳು ಕದಲುವುದಿಲ್ಲ. ಯಾರೆಲ್ಲ ಕದಲ್ಬೋದು, ಬೇರೆವೆಲ್ಲ ಕದಲ್ತಾ ಹಾಗೆ ಹೀಗೆ ಜರುಗಿಸ್ತಾ ಇರ್ಬೋದು. ಸಭೆ ಒಳಗಡೆ ಒಂದು ವೇಳೆ ಚೇರ್ಸ್ ಆ ಕಡೆ ಈ ಕಡೆ ಜರುಗಿಸ್ಕೋಬಹುದು, ಚೇರ್ಸ್ ಜರುಗಿಸ್ಬೋದು, ಸ್ತಂಭಗಳನ್ನು ಜರುಗಿಸೋಕಾಗೋದಿಲ್ಲ. ಸ್ತಂಭಗಳು ಎಂಬುದಾಗಿ ಹೇಳುವಾಗ ಸಹೋದರ ಹೇಳಿದ್ರು, ಸ್ಥಿರ ಚಿತ್ತವಾಗಿರುವಂಥದ್ದು. ಬನ್ನಿ, ವಿ ಲೆಟ್ ಅಸ್ ಎಕ್ಸಾಮಿನ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಬೆಳಕಿನಲ್ಲಿ ಈ ಸ್ತಂಭಗಳ ಒಂದು ಪ್ರಾಧಾನ್ಯತೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಜೊತೆಯಲ್ಲಿ ಮಾತನಾಡುವಾಗ ನೀವು ಸ್ತಂಭಗಳಾಗಿರುವಿರಿ ಎಂಬುದಾಗಿ ಹೇಳುವುದರ ಒಂದು ಆಂತರ್ಯವನ್ನ, ಅದರ ಪ್ರಾಮುಖ್ಯತೆಯನ್ನ, ಅದರ ಅಂತರಾಳವನ್ನು ಅರ್ಥ ಮಾಡಿಕೊಳ್ಳೋಣ. ದಯಮಾಡಿ ನೋಡಿ ನನ್ನ ಜೊತೆಯಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ದ ಎಪಿಸಲ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 2 and verse 9. ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಇದನ್ನು ಮಾಡುವುದರಲ್ಲಿ ಆಸಕ್ತನಾಗಿದ್ದೇನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ವಿಲ್ ಸಿ ದಟ್ ಆ ಸಭಾ ಸ್ತಂಭಗಳ ಆ ಒಂದು ಕಾರ್ಯವೇನು, ಆ ಸಭಾ ಸ್ತಂಭಗಳ ಆ ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನ, ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿ ಅವರ ಬಳಿಗೆ ಹೋಗುತ್ತೇವೆ ಅಂದರು. ಕರ್ತನಲ್ಲಿ ಪ್ರಿಯರೇ, ಅನ್ಯ ಜನರ ಬಳಿಗೆ ಸುವಾರ್ತೆ ಹೋಗಬೇಕಾಗಿರುವುದು. ಅದಕ್ಕೋಸ್ಕರವಾಗಿ ಆ ಸ್ತಂಭಗಳು ಅವರ ಕಾರ್ಯಗಳನ್ನ ಅರಿತಂತವರಾದರು. ನಾವು ಸಭೆಯ ಸ್ತಂಭಗಳಾಗಿದ್ದು ನಮ್ಮ ಕಾರ್ಯದಕ್ಷತೆ ಏನಿದೆ, ನಮ್ಮ ಕಾರ್ಯಕ್ರಮಗಳು ಹೇಗಿವೆ, ನಾವು ಯಾವ ದಿಕ್ಕಿನತ್ತ ಸಾಗ್ತಿದ್ದೇವೆ, ಆರ್ ವಿ ಕಂಪ್ಲಸೆನ್ಸಿ, ನಮಗೊಂದು ಸುಸ್ಥಿತಿ ಇದೆ ಎಂಬುದಾಗಿ
ನಾವು ನಿಂತು ಬಿಟ್ಟುವ? ದ ವಿಲೇಜಸ್ ಆರ್ ಕಾಲಿಂಗ್ ಅಸ್. ಯಾತನ ಸ್ಥಳದಲ್ಲಿ ಇರುವವನು ಕೂಗುತ್ತಾ ಇದ್ದಾನೆ, ನಮ್ಮ ಮನೆಗೆ ಹೋಗಿರಿ, 5 ಜನ ನನಗೆ ಸಹೋದರರಿದ್ದಾರೆ, ಅವರಿಗೆ ಹೋಗಿ ಸುವಾರ್ತೆನ ತಿಳಿಸಿ. ಕರ್ತನಲ್ಲಿ ಪ್ರಿಯರೇ, ಅನ್ಯ ಜನರು ಮತ್ತು ಸುನ್ನತಿಯವರು ಅವರು ವಿಧಿವಿಧಾನಗಳನ್ನು ಆಚರಿಸುವುದರಲ್ಲಿ, ಧಾರ್ಮಿಕತೆಯನ್ನು ಆಚರಿಸುವುದರಲ್ಲಿ, ನಾನು ಹೇಗೋ ನಮ್ಮ ತಂದೆ ತಾಯಿಗಳ ಕಡೆಯಿಂದ ಕ್ರಿಶ್ಚಿಯನ್ ಆಗಿದ್ದೇನೆ, ನನಗೆ ಸ್ಯಾಲ್ವೇಷನ್ ಅವಶ್ಯಕತೆ ಇಲ್ಲ ಎಂಬುದಾಗಿ ತಿಳ್ಕೊಳ್ಳುವಂತ ಆ ಒಂದು ನಾಮಕಾರ್ಥತೆ ಇರುವವರ ಕಡೆಗೆ ಹೋಗುವಂತವರಾಗಿ ಸಭಾ ಸ್ತಂಭಗಳು. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಕರ್ತನಲ್ಲಿ ಪ್ರಿಯರೇ, ಅವರು ಸ್ಥಿರ ಚಿತ್ತದಿಂದ ಇರುವವರು ಎಂಬುದಾಗಿ. ಅದನ್ನು ನಾವು ಗಮನಿಸಿ ನೋಡ್ತೇವೆ. 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನದಲ್ಲಿ. 1 Corinthians chapter 15 verse 58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಷ್ಫಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ಎಂದು ತಿಳಿದು ನಿಶ್ಚಲರಾಗಿಯೂ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಅಂದ್ರೆ ಕದಲದೆ ಇರುವವರಾಗಿರ್ರಿ, ಸ್ಥಿರಚಿತ್ತತೆಯಿಂದ ಇರ್ರಿ. ಲೆಟ್ ನಾಟ್ ಎನಿ ರೂಟ್, ಯಾವುದೋ ಒಂದು ಕೆಟ್ಟ ಬೇರು ನಮ್ಮನ್ನ ಕ್ರಿಸ್ತನಲ್ಲಿ ಬೇರುರದ ಹಾಗೆ ಮಾಡದ ಹಾಗೆ. ಕೊಲೊಸ್ಸ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲ ಅದೇ ಮಾತನ್ನ ಹೇಳ್ತಾನೆ. ಯಾವುದಾದರೂ ಒಂದು ಬೇರು ನಿಮ್ಮಲ್ಲಿ ಮೊಳಕೆ ಹೊಡೆಯುವುದೇನೋ ಎಂಬುದಾಗಿ ನನಗೆ ವೇದನೆಯುಂಟು. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದುವಂತವರಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕಂಬ ಅದು ಸ್ಥಿರವಾಗಿರುವಂತಹದ್ದು, ನಿಶ್ಚಲವಾಗಿರುವಂತಹದ್ದು. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿಯನ್ನು ಕಬ್ಬಿಣದ ಕಂಬ ಎಂಬುದಾಗಿ ಕರೀತಾರೆ. ಹೇಳ್ತೀರಾ ಯಾರು? ಹೂ ಇಸ್ ದ ಐರನ್ ಪಿಲ್ಲರ್? ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಐರನ್ ಮ್ಯಾನ್ ಆಫ್ ದ ನ್ಯೂ ಟೆಸ್ಟಮೆಂಟ್ ಎಂಬುದಾಗಿ ಕರೆದರೆ, ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ ದಯಮಾಡಿ ಓದಿ. ಜೆರೆಮಿಯ, ದ ಬುಕ್ ಆಫ್ ಜೆರೆಮಿಯ ಚಾಪ್ಟರ್ 1 and verse 18. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರೂ ಎದುರಿಸತಕ್ಕ ಕೋಟೆ ಕೊತ್ತಲಾದ ಪಟ್ಟಣವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. It is God who establishes with a task as a pillar. ದೇವರು ತಾನೇ ಒಂದು ಕಂಬವನ್ನಾಗಿ ನಿಲ್ಲಿಸ್ತಾನೆ. ಪ್ರಿಯರೇ, ಮನುಷ್ಯರೇ ನಿಲ್ಲಿಸಿದರೆ ಇವತ್ತು ಇರ್ಬೋದು, ನಾಳೆ ಬಿದ್ದು ಹೋಗ್ಬೋದು, 10 ವರ್ಷ ಇರ್ಬೋದು, ಇನ್ನೊಂದು 10 ವರ್ಷಕ್ಕೆ ಹೊರಟು ಹೋಗ್ಬೋದು. ಆದ್ರೆ ಕರ್ತನ ಅಂತ ದೇವರು, ತಂದೆಯಾದಂತಹ ದೇವರು ಯೆರೆಮೀಯನಿಗೆ ಹೇಳುತ್ತಾ, ಯೆರೆಮೀಯನೇ, ನೀನು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವಾಗಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ನೇಮಿಸಿದ್ದೇನೆ, ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ವಾಟ್ ಎ ವಂಡರ್ಫುಲ್ ಟರ್ಮಿನಾಲಜಿ ಪ್ರಿಯರೇ. ಕನ್ನಡ ಭಾಷೆಯಲ್ಲಿ ಎಂತ ಅದ್ಭುತವಾದ ಮಾತುಗಳು. ನಾನು ನಿನ್ನನ್ನು ನೋಡಿದ್ದೇನೆ, ನಾನು ನಿನ್ನನ್ನು ನೇಮಿಸಿದ್ದೇನೆ, ಪ್ರತಿಷ್ಠೆ ಮಾಡಿದ್ದೇನೆ. ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ದೇವರು ಯೆರೆಮೀಯ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ. ನಾನು ನೆನೆಸ್ತೇನೆ, ಬಿಫೋರ್ ಗೆಟಿಂಗ್ ದ ಬರ್ತ್ ಸರ್ಟಿಫಿಕೇಟ್, ಜೆರೆಮಿಯಾ ಹ್ಯಾಸ್ ಗಾಟ್ ಎನ್ ಅಪಾಯಿಂಟ್ಮೆಂಟ್ ಆರ್ಡರ್. ಹುಟ್ಟುವುದಕ್ಕೆ ಮೊದಲೇ, ತನ್ನ ಬರ್ತ್ ಸರ್ಟಿಫಿಕೇಟ್ ಪಡ್ಕೊಳ್ಳೋದಕ್ಕೆ ಮೊದಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಆತನ ಕೈಗೆ ಬಂತು. ದಿಸ್ ಈಸ್ ಯುವರ್ ಜಾಬ್, ಯು ಆರ್ ದ ಐರನ್ ಪಿಲ್ಲರ್, ಬಿ ಸ್ಟ್ರಾಂಗ್. ನೀವು ಧೈರ್ಯವಾಗಿರಿ, ಯೆಹೂದ ಗೋತ್ರದ ಸಿಂಹದ ಮರಿಗಳು. ನಾಶವಾಗುವ ಆತ್ಮಗಳಿಗೆ ನಾವು ಬೆಳಕು ಚಿಮ್ಮುವಂತವರು.
ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆ ಕಂಬಗಳ ಹಾಗೆ ನಿಲ್ಲಬೇಕೆಂಬುದು ಕರ್ತನಲ್ಲಿ ಪ್ರಿಯರೇ. ಎರಡನೇ ಒಂದು ವಿಷಯ, ಗುಣಲಕ್ಷಣದಲ್ಲಿ ನಾವು ಮುಂದಕ್ಕೆ ಹೋಗೋಣ. ಹೀಗೆ ನಾವು ಕೀರ್ತನೆ 23ನೇ ಅಧ್ಯಾಯ 6ನೇ ವಚನ, ದಾವಿದನ ಒಂದು ಬಯಕೆ ನಾವಲ್ಲಿ ಕಾಣ್ತೇವೆ. ಏನಂತ ಬಯಸ್ತಾನೆ ದಯಮಾಡಿ ನೋಡಿ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಸದಾಕಾಲ ಆತನ ಮಂದಿರದಲ್ಲಿ ವಾಸವಾಗುವಂತ ಒಂದು ಭಾಗ್ಯ ಪ್ರಿಯರೇ. ಅದು ಎಂತಹ ಧನ್ಯತೆ. ಒಂದು ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಈ ಭೂಲೋಕದಲ್ಲಿ ನಾವು ಕರ್ತನನ್ನು ಆರಾಧಿಸಕ್ಕೆ ಸೇರುವಾಗ, ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳಿದನು, ನಾನು ನನ್ನ ಸಭೆಯನ್ನು ಕಟ್ಟುವೆನು. ನಮ್ಮ ಕಟ್ಟಡದಲ್ಲಿ ನಾವು ಸೇರಿ ಬರುವಾಗ ಅಲ್ಲಿ ದೇವರು ಇರುತ್ತಾನೆ ಅನ್ನುವ ಮಾತಿಗಿಂತ, ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿದಾಗ ಸೊಲೊಮೋನನ ಜೊತೆಯಲ್ಲಿ ದೇವರು ಮಾತನಾಡುತ್ತಾ, ಸೊಲೊಮೋನನೇ, ಈ ಆಲಯದ ಮೇಲೆ ನನ್ನ ದೃಷ್ಟಿ, ಇಲ್ಲಿ ಪ್ರಾರ್ಥನೆ ಮಾಡುವರ ಅವರ ಪ್ರಾರ್ಥನೆಗೆ ನಾನು ಕಿವಿಗೊಟ್ಟು, ಇಲ್ಲಿ ಸೇರಿ ಬರುವವರ ಅವರ ಕಡೆಗೆ ನಾನು ಮನಸ್ಸು ಕೊಟ್ಟು. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ನಾವು ಯಾಕೆ ಸ್ತಂಭಗಳಾಗಿರ್ಬೇಕು? ನಾವು ಯಾಕೆ ದೇವರ ಆಲಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಅಲ್ಲಿ ಯೆಹೋವನ ದೃಷ್ಟಿಯಲ್ಲಿ ಇರ್ತದೆ. ಯೆಹೋವನು ಇರ್ಲಿಕ್ಕೆ ಭೂಮಿ ಸಾಕಾಗುವುದಿಲ್ಲ. ಭೂಮಿ ಆತನ ಪಾದಪೀಠವಷ್ಟೇ. ಆದರೆ ಆತನ ದೃಷ್ಟಿ ಆಲಯದ ಮೇಲೆ ಇರ್ತದೆ, ಮಂದಿರದಲ್ಲಿ ಇರ್ತದೆ, ಸಭೆ ಕಟ್ಟಡದಲ್ಲಿ ಆತನು ದೃಷ್ಟಿಸುವವನು, ಪ್ರಾರ್ಥನೆಗಳಿಗೆ ಕಿವಿ ಕೊಡುವ ದೇವರು ಮತ್ತು ಆತನು ಮನಸ್ಸು ಇಡುವಂತ ದೇವರು. ಪ್ರಿಯರೇ, ಅದಕ್ಕಾಗಿಯೇ ದಾವೀದನು ಆ ಗುಟ್ಟನ್ನು ತಿಳಿದುಕೊಂಡಿದ್ದಾನೆ. ಆತನ ಮಂದಿರದಲ್ಲಿ ನಾನು ವಾಸಿಸುವಂತ ಧನ್ಯತೆ. ಮಕ್ಕಳು ಹಾಡುತ್ತಾ ಹೇಳಿದ್ರು, ಬ್ರದರ್ ಹೇಳ್ತಿದ್ರು ಪ್ರಾರ್ಥನೆಯಲ್ಲಿ, ಅದು ಕೀರ್ತನೆ 84ನೇ ಅಧ್ಯಾಯ 3-4 ವಚನ ಒಮ್ಮೆ ತೆಗೆದು ನೋಡಿ. ಕೀರ್ತನೆ 84 3-4 ವಚನಗಳು. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಸಾಕು ಬ್ರದರ್, ಥ್ಯಾಂಕ್ ಯು. ದಾವೀದನು ಒಮ್ಮೆ ದೇವರ ಮಂದಿರದಲ್ಲಿ ಬಂದಾಗ ಎಲ್ಲಿಂದಲೋ ಹಾರಿ ಗುಬ್ಬಚ್ಚಿಗಳು ಆ ಗೂಡಿನೊಳಗಡೆ ಬಂದವು. ಎಲ್ಲಿಂದಲೋ ಪಾರಿವಾಳಗಳು ಬಂದು ಆ ಗೂಡಿನೊಳಗೆ ಬಂದಾಗ, ಅವುಗಳನ್ನು ನೋಡಿದಾಗ ದಾವೀದನ ಮನಸ್ಸಿನಲ್ಲಿ, ಆಹಾ, ಗುಬ್ಬಿಗೆ ಆತನ ಸನ್ನಿಧಾನದಲ್ಲಿ ಸ್ಥಳವು ಸಿಕ್ಕಿತಲ್ಲ. ದೇವ್ರೇ, ಅದು ಎಂತ ಒಂದು ಧನ್ಯತೆ. ನನಗೆ ಆ ರೀತಿ ಇರ್ಲಿಕ್ಕೆ ಆಗ್ತಿಲ್ಲಲ್ಲ. ದಾವೀದನ ಹಾಗೆ ಇರ್ಲಿಕ್ಕೆ ಆಗಲ್ಲ. ಆತನಿಗೆ ರಾಜ್ಯಭಾರ, ನ್ಯಾಯ ತೀರಿಸಬೇಕು, ಎಲ್ಲೆಲ್ಲೋ ಓಡಾಡಬೇಕು. ಆದರೆ ಆ ಹಕ್ಕಿಗಳಿಗೆ, ಆ ಗುಬ್ಬಿಗಳಿಗೆ, ಆ ಪಾರಿವಾಳಗಳಿಗೆ ಎಂಥ ಧನ್ಯತೆ ಸಿಕ್ಕಿದೆ ಎಂಬುದಾಗಿ ಅವುಗಳ ಬಗ್ಗೆ ಒಂದು ರೀತಿಯ ಹೆಚ್ಚಳದ ಭಾವನೆ ಮತ್ತು ತನ್ನ ಬಗ್ಗೆ ನಾನು ಅಷ್ಟಾಗಿರ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಪ್ರಿಯ ಯವನ ಸಹೋದರ ಸಹೋದರಿ, ನಿಜಕ್ಕೂ ಹೇಳಿ, ನಾವು ಕರ್ತನ ಸನ್ನಿಧಾನದಲ್ಲಿ ಆರಾಧನೆ ಮುಗಿಸಿದ ನಂತರ ಇನ್ನೂ ಸಹೋದರರು ಪ್ರಕಟಣೆಗಳು ಹೇಳ್ತಾ ಇರ್ತಾರೆ, ಅಥವಾ ಇನ್ನೂ ಪ್ರಾರ್ಥನೆ ಇರ್ತದೆ. ಎಷ್ಟು ಜನ ದೇವರಿಗೆ ಬೆನ್ನು ತೋರಿಸಿ ಕ್ಷಣಿಕವಾದ ಕೆಲಸಗಳಿಗಾಗಿ ಹೊರಟು ಹೋಗ್ತಿರ್ತೀವಲ್ಲ.
ಈ ದಾವೀದನು ಆ ಯಜ್ಞವೇದಿಯ ಬಳಿಯಲ್ಲಿ ಆ ಗುಬ್ಬಿಗೆ ಆ ಮಂದಿರದಲ್ಲಿ ಆ ವಾಸಸ್ಥಾನ ಸಿಕ್ಕಿತಲ್ಲ ಹೇಳುವಾಗ ನಾನು ಅಲ್ಲೇ ವಾಸಿಸಬೇಕೆಂಬುದಾಗಿ ನಾನೊಂದು ವರವನ್ನು ಕೇಳಿಕೊಳ್ತೇನೆ. ಕೀರ್ತನೆ 27:4 ಯೆಹೋವನ ಮಂದಿರದಲ್ಲಿ ನಾನು ಸದಾ ನಾನಿರೋ ಹಾಗೆ ನಾನೊಂದು ವರವನ್ನು ಬೇಡಿಕೊಳ್ತೇನೆ ಎಂಬುದಾಗಿ ಹೇಳುವಾಗ, ಚಿಕ್ಕ ವಿಷಯದಲ್ಲಿ ನಾವು ದೇವರಿಗೆ ಸನ್ಮಾನಿಸಿದ್ರೆ ಕರ್ತನಲ್ಲಿ ಪ್ರಿಯರೇ ಆತನು ನಮ್ಮನ್ನು ಸನ್ಮಾನಿಸನಾಗಿದ್ದಾನೆ. ಈ ಲೋಕದಲ್ಲಿ ನಾವು ಸಭೆಯಲ್ಲಿ ಸ್ಥಿರವಾಗಿ ಸ್ತಂಭಗಳಾಗಿ ಇದ್ದರೆ ಪರಲೋಕದಲ್ಲಿ ನೋಡ್ರಿ, ನಾನು ಫಿಲದೆಲ್ಫಿಯಾ ಸಭೆಯ ವಿಷಯದಲ್ಲಿರುವ ಸ್ತಂಭಗಳನ್ನು ಕುರಿತು ದೇವರು ನಾನು ನಿಮ್ಮನ್ನು ಸ್ತಂಭವಾಗಿ ನಿಲ್ಲಿಸಿನೆಂಬುದಾಗಿ ಹೇಳುವಾಗ ಅದರ ಪ್ರಾಮುಖ್ಯತೆ, ಅದರ ಪ್ರಾಧಾನ್ಯತೆಯನ್ನು ಕುರಿತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. 12ನೇ ವಚನ, ಜಯ ಹೊಂದುವವರಿಗೆ, ಯಾವುದರಲ್ಲಿ ಜಯ ಹೊಂದುವವರಿಗೆ? ಲೌಕಿಕ ವಿಷಯಗಳಲ್ಲಿ ಜಯ ಹೊಂದಿ, ಲೋಕದ ಸಂಗತಿಗಳಿಂದ ಜಯ ಹೊಂದಿ, ದೇವರ ಆಲಯದ ಆ ಒಂದು ಆಸಕ್ತಿ ನನ್ನನ್ನ ಭಕ್ಷಿಸುತ್ತಾ ಇದೆ. ಕರ್ತನಲ್ಲಿ ಪ್ರಿಯರೇ, ಆ ಕಟ್ಟಡವನ್ನ ಕಟ್ಟುವಾಗ ಕರ್ತನು ತಾನೇ ಹೃದಯಗಳನ್ನು ಪ್ರೇರೇಪಿಸುತ್ತಾನೆ. ಒಂದು ಆಲಯದ ಕಟ್ಟಡ ಕಟ್ಟುವುದಕ್ಕಿಂತ ಮುಂಚೆ ದೇವರು ಸಭೆಯಲ್ಲಿರುವ ವಿಶ್ವಾಸಿಗಳ ಮನಸ್ಸುಗಳನ್ನು ಕಟ್ಟುತ್ತಾನೆ. ಮನಸ್ಸುಗಳು ಕಟ್ಟಲ್ಪಡ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಅದ್ಭುತವಾದ ಮಂದಿರವು ಕಟ್ಟಲ್ಪಡ್ಲಿಕ್ಕಾಗುವಂತೆ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ನಾನು ಆಲೋಚನೆ ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ದಾವೀದನು, ಮೋಶೆ, ಯೆಹೋಶುವ ಇವರೆಲ್ಲರೂ ಕೂಡ ಸ್ತಂಭಗಳಾಗಿ ನಿಂತಂತವರು. ಆ ಸ್ತಂಭಗಳ ಒಂದು ಪ್ರಾಧಾನ್ಯತೆಯನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಬನ್ನಿ ನಾವು ಇನ್ನು ಮುಂದಕ್ಕೆ ಹೋಗೋಣ. ಹಾಗೆ 12ನೇ ವಚನದ ಇನ್ನೊಂದು ಭಾಗ, ಇನ್ನು ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವರ ಮೇಲೆ ಬರೆಯುವನು. ಏನು ಈ ಹೆಸರುಗಳು ಎಂಬುದಾಗಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಅದೇ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲ ನಾವು ನೋಡ್ತೇವೆ, ದೇವರಿಗಾಗಿ ನೇಮಿಸಲ್ಪಟ್ಟವರು ಎಂಬುದಾಗಿರುವ ಹೆಸರೇ ಆ ಹೆಸರು. ದೇವರಿಗಾಗಿ ಸ್ಥಿರವಾಗಿ ನಿಂತಂತವರ ಹೆಸರುಗಳೇ ಆ ಹೆಸರುಗಳು. ದಯಮಾಡಿ ನೋಡಿ ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಸಾಕು ಸಿಸ್ಟರ್. We are crucified with Christ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವರಾಗಿದ್ದೇವೆ. ಅದರ ಶರೀರಾಭಿಲಾಷೆ, ಕರ್ತನಲ್ಲಿ ಪ್ರಿಯರೇ, ಮಾನವ ಇಚ್ಛೆಗಳು ಇರಬಹುದು. ನಾವು ಈ ಲೋಕದಲ್ಲಿ ಇದ್ದೇವೆ, ಆದರೆ ಕರ್ತನಿಗೆ ನಾವು ಕೊಡುವ ಸಮಯ, ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಸಮಯ, ವಾಕ್ಯವನ್ನು ಧ್ಯಾನಿಸುವ ಸಮಯ, ಆತನ ಚಿತ್ತವನ್ನು ನೆರವೇರಿಸುವ ಸಮಯ, ಇದನ್ನು ನಾವು ಬಹಳ ಜ್ಞಾಪತಿಯಲ್ಲಿಟ್ಟುಕೊಂಡು ಶ್ರದ್ಧೆಯಿಂದ ಮುಂದಕ್ಕೆ ಸಾಗಬೇಕು. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶ ದೈವಿಕ ಚಿಂತನೆ ಇರುವಂತ ದೇಶ, ಆದರೆ ಆ ಭಕ್ತಿಯ ಡೈರೆಕ್ಷನ್ ಕ್ರಮವಿಲ್ಲದೆ ಇರುವುದರಿಂದ ಆ ಶ್ರದ್ಧೆ, ಆ ನಿಷ್ಠೆ ಎಲ್ಲೋ ಹೋಗ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನ ನಂಬಿಕಿಟ್ಟಿರುವಂತ ನಮಗೆ ಆತ ಆ ಒಂದು ಹೊಸ ಹೆಸರನ್ನ ಬರೆಯುವನು. ಅದೇನೆಂಬುದಾಗಿ ಹೇಳುವಾಗ ಇವರು ಕ್ರಿಸ್ತನವರು. ಇನ್ನೊಂದು ವಚನದಲ್ಲಿ ನೋಡೋಣ, ಆ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ದೇವರ ಪಟ್ಟಣದ ಹೆಸರು, ಅದಕ್ಕೆ ಉಲ್ಲೇಖ ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಫಿಲಿಪ್ಪದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ, ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು.
ಆ ಪ್ರಭಾವವುಳ್ಳ ಸಾರೂಪ್ಯವನ್ನಾಗಿ ಮಾಡುವುದೇ, ಆತನಿಗೆ ಅಧೀನ ಮಾಡಿಕೊಳ್ಳುವುದೇ ಆ ಹೆಸರು ಪ್ರಿಯರೇ. ಮರಣಾವಸ್ಥೆಯಲ್ಲಿರುವ, ದೀನಾವಸ್ಥೆಯಲ್ಲಿರುವಂತ ಈ ಶರೀರಕ್ಕೆ ಪ್ರಭಾವವನ್ನು ಕೊಡುವಂತ ಆ ಹೆಸರು. ವಾಟ್ ಎ ಗ್ಲೋರಿಯಸ್ ಗಾಡ್ ವಿ ಹ್ಯಾವ್. ಈ ಶರೀರ ಬದಲಾಗ್ತದೆ, ಅಂಡ್ ವಿಲ್ ಹ್ಯಾವ್ ಎ ನ್ಯೂ, ಹೊಸ ಆ ಗ್ಲೋರಿಯಸ್ ಬಾಡಿ. ವಿ ಆರ್ ವೇಟಿಂಗ್ ಫಾರ್ ದಟ್ ಹೆವೆನ್ಲಿ ಥಿಂಗ್. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಹೊಸ ಹೆಸರು, ಆ ಹೊಸ ಹೆಸರು ವಾಕ್ಯವೆಂಬ ಹೆಸರೇ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಪ್ರಕಟಣೆ 19ನೇ ಅಧ್ಯಾಯ 12ನೇ ವಚನದಲ್ಲಿ ಆ ಮಾತನ್ನು ಕಾಣ್ತೇವೆ. ರೆವಲೇಷನ್ ಚಾಪ್ಟರ್ 19 and verse 12. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸಾಕು ಸಿಸ್ಟರ್, ಆತನಿಗೆ ದೇವರ ವಾಕ್ಯವೆಂಬ ಹೆಸರು. ಕ್ರಿಸ್ತನವರು ನಾವಾದರೆ ಆ ಕ್ರಿಸ್ತನವರ ಹೆಸರು ನಮಗೆ ಪರಲೋಕದಲ್ಲಿ ಕೊಡಲ್ಪಟ್ಟಿರ್ತದೆ. ಕರ್ತನಲ್ಲಿ ಪ್ರಿಯರೇ, ಫಿಲದೆಲ್ಫಿಯಾ ಸಭೆಯ ಮುಕ್ತಾಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ನಾವು ಸಭೆಯ ಸ್ತಂಭಗಳಾಗಿರುವುದಾದರೆ ಪರಲೋಕದಲ್ಲಿ ನಮಗೆ ಆತನು ನಮ್ಮನ್ನು ಸ್ತಂಭಗಳು ಎಂಬುದಾಗಿ ಬಹುಮಾನವನ್ನು ನೀಡೋನಾಗಿರ್ತಾನೆ. ಆತನು ನಮಗೆ ಹೊಸ ಹೆಸರನ್ನು ಕೊಡೋನಾಗಿರ್ತಾನೆ. ಆತನು ನಮ್ಮನ್ನು ಅಧೀನ ಮಾಡಿಕೊಳ್ಳೋನಾಗಿರ್ತಾನೆ. ವಾಕ್ಯವೆಂಬಾತನು ನಮ್ಮನ್ನು ಕಾಯೋನಾಗಿರ್ತಾನೆ. ಫಿಲದೆಲ್ಫಿಯಾ ಸಭೆಗೆ ಇರುವ ವಾಗ್ದಾನಗಳೇ ನಮಗೂ ವಾಗ್ದಾನಗಳಾಗಿರ್ತವೆ. ನಾವು ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ದೇವರು ಇಷ್ಟಪಡುವಂತ ಆತ್ಮೀಕ ಜೀವನವನ್ನ ಜೀವಿಸುವಂತವರಾಗಿ ಮುಂದಕ್ಕೆ ಸಾಗೋಣ. ಫಿಲದೆಲ್ಫಿಯಾ ಸಭೆಯ ಆ ಸಂದೇಶ ಇಲ್ಲಿಗೆ ಮುಕ್ತಾಯವಾಯಿತು. ಸುಮಾರು ಒಂದು 8-10 ಹೆಚ್ಚು ಕಮ್ಮಿ ಸಂದೇಶಗಳನ್ನು ನಾವು ಒಂದು ಫಿಲದೆಲ್ಫಿಯಾ ಸಭೆಯಲ್ಲಿ ಮಾತ್ರವೇ ನಾವು ಧ್ಯಾನ ಮಾಡಿದ್ದೇವೆ, ಅಭ್ಯಾಸ ಮಾಡಿದ್ದೇವೆ.